ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ 15ನೇ ತಾರೀಕಿನಂದು ಮಹಾಶಿವರಾತ್ರಿ ಇದೆ. ಈ ಮಹಾಶಿವರಾತ್ರಿಯ ದಿನದಂದು ಗ್ರಹಗಳ ಸಂಚಾರದಿಂದ ಕರ್ಕಾಟಕ ರಾಶಿಯವರಿಗೆ ಯಾವುದೆಲ್ಲ ರೀತಿಯಲ್ಲಿ ಬದಲಾವಣೆ ತಂದು ಕೊಡುತ್ತದೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಕೊನೆವರೆಗೂ ಈ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ದೇವನು ನಿಮ್ಮ ರಾಶಿಯಲ್ಲಿ 8ನೇ ಮನೆಯಲ್ಲಿ ಇದ್ದಾನೆ. ಇದು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಶ್ರಮಜೀವಿ ಅನ್ನೋದಾಗಿ ಮಾಡುವಂಥದ್ದು. ಆದರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವಿಳಂಬನೆ ಆಗಬಹುದು. ಆದರೆ ಶಿವನ ಕೃಪೆ ಸದಾ ನಿಮ್ಮ ಕಾಲ ಇರೋದ್ರಿಂದ ಸೋಲು ಅಷ್ಟು ಈಸಿಯಾಗಿ ಸಂಭವಿಸುವುದಿಲ್ಲ. ಇನ್ನು ಗುರುವಿನ ವಿಚಾರದಲ್ಲಿ, ಗುರು ಲಾಭಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಧಾರ್ಮಿಕ ಆಸಕ್ತಿಗಳು ಹೆಚ್ಚಾಗುವಂಥದ್ದು. ಗುರುಬಲ ನಿಮ್ಮನ್ನು ದೊಡ್ಡ ಸಂಕಷ್ಟಗಳಿಂದ ಪಾರು ಮಾಡುವಂಥದ್ದು. ರಾಹು 9ನೇ ಮನೆಯಲ್ಲಿ ಹಾಗೂ ಕೇತು 3ನೇ ಮನೆಯಲ್ಲಿ ಇರೋದ್ರಿಂದ ದೂರದ ಪ್ರಯಾಣಗಳು ಲಾಭ ತರುವಂಥದ್ದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಇನ್ನು ವೃತ್ತಿ ಮತ್ತು ವ್ಯವಹಾರಿಕ ಜೀವನದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಅಷ್ಟಮ ಶನಿಯ ಪ್ರಭಾವ ಇರೋದ್ರಿಂದ ಕೆಲಸದಲ್ಲಿ ಸದಾಕಾಲ ಸವಾಲುಗಳು ಎದುರಾಗುವಂಥದ್ದು. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳು ಬೇಡ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಮನ್ನಣೆ ಸಿಕ್ಕರೂ ಸಹ ಅದು ಶಾಶ್ವತವಾಗಿ ಇರುವಂಥದ್ದು. ಯಾರೆಲ್ಲ ಒಂದು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಈ ಒಂದು ಶಿವರಾತ್ರಿಯ ನಂತರ ಅದು ನಿಮಗೆ ಸಕ್ಸಸ್ ಆಗಿ ಸೇರುವಂಥದ್ದು. ಈ ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯಾಪಾರಸ್ಥರು ಯಾವುದೇ ಒಂದು ದೊಡ್ಡ ಹೂಡಿಕೆ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರಿ. ಅಪರಿಚಿತರನ್ನು ಯಾವುದೇ ಕಾರಣಕ್ಕೂ ಅತಿಯಾಗಿ ನಂಬಲು ಹೋಗಬೇಡಿ. ಹಾಲಿನ ಉತ್ಪನ್ನಗಳು ಮತ್ತು ಆಹಾರದ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭದಾಯಕವಾಗಿ ಸೇರುವಂಥದ್ದು. ಹಳೆಯ ಬಾಕಿ ವಾಪಸ್ ಬರಲು ಶಿವನ ಆರಾಧನೆ ನಿಮಗೆ ಸಹಾಯ ಮಾಡುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ಸಾಮಾನ್ಯ ಸ್ಥಿತಿಲಿದ್ದರೂ ಸಹ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು. ಯಾವುದೇ ವಿಚಾರದಲ್ಲಿ ಖರ್ಚು ಮಾಡಬೇಕಾದ್ರೂ ನಿರ್ದಿಷ್ಟವಾಗಿ ಯೋಚನೆ ಮಾಡಿ ಖರ್ಚು ಮಾಡಿ. ಧನಲಾಭದ ಯೋಗ ನಿಮಗೆ ಕಡಿಮೆ ಇದ್ದರೂ ಸಹ, ಆದರೆ ಸ್ಥಿರ ಆದಾಯಕ್ಕೇನು ನಿಮಗೆ ಕೊರತೆ ಇಲ್ಲ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದಿದೆ. ಸ್ವಲ್ಪ ಕಾಲದ ಮಟ್ಟಿಗೆ ಮೌನವಾಗಿರುವುದೇ ಬಹಳ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಯಾರಿಗೆಲ್ಲ ಇನ್ನೂ ಮದುವೆ ಆಗಿಲ್ಲ, ವಿವಾಹದ ಮಾತುಕತೆಗಳು ಸ್ವಲ್ಪ ವಿಳಂಬವಾಗಬಹುದು, ಆದ್ರೆ ಶಿವನ ಕೃಪೆ ಇದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಶೀತ, ಕೆಮ್ಮು ಅಥವಾ ಎದೆ ಭಾಗದಲ್ಲಿ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಮಾನಸಿಕ ಶಾಂತಿಗಳಿಗಾಗಿ ಧ್ಯಾನ ಮಾಡಿ, ಸರಿಯಾದ ಸಮಯದಲ್ಲಿ ಆಹಾರ ಸೇವನೆಯನ್ನು ಮಾಡಿ. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ, ಶಿವರಾತ್ರಿಯೊಂದು ಶಿವನಿಗೆ ಶುದ್ಧ ಹಾಲಿನ ಅಭಿಷೇಕ ಅನ್ನೋದು ಮಾಡಿ, ಓಂ ನಮೋ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಿ. ಈ ಒಂದು ರಾಶಿಯವರ ಒಂದು ಅದೃಷ್ಟವಾದಂಥ ಸಂಖ್ಯೆ 2, 7 ಮತ್ತು 9. ನಂಬಿದವರನ್ನು ಕೈ ಬಿಡದ ಶಿವ ನಿಮಗೂ ಸಹ ಒಳ್ಳೆಯದನ್ನು ಮಾಡಲಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಒಂದು ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದೀರಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣದೇ ಇರುವಂಥದ್ದು, ಆಸ್ತಿ ವಿಚಾರ, ಆರೋಗ್ಯ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ನಮ್ಮ ಮನೆ ವಿಳಾಸಕ್ಕೆ ಬಂದು ಭೇಟಿ ಮಾಡಿ, ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.